ನಮಸ್ಕಾರ ಎಲ್ಲ ಸ್ನೇಹಿತರಿಗೆ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಜುನ್ಕದ ವಡಿ ಮಾಡಿ ತೋರಿಸ್ತೀನಿ. ನಮ್ಮ ಕಡೆ ಊರಿಗೆ ಹೋಗುವಾಗ ಬುತ್ತಿ ಕಟ್ಟಾಕ, ರೊಟ್ಟಿ ಬೀರೋದಕ್ಕೆ, ಫಂಕ್ಷನ್ಗಳಿಗೆ, ಪ್ರವಾಸಕ್ಕೆ ಹೋಗೋ ಮುಂದೆ ಈ ಜುನ್ಕದ ವಡಿ ಇರತೈತಿ. ಇದನ್ನು ರೊಟ್ಟಿ ಚಪಾತಿ ಜೊತೆ ಮತ್ತು ಹಂಗೆ ಕಡ್ಕೊಂಡೂ ತಿನ್ನೋಕೆ ಮಸ್ತ್ ಇರ್ತೈತಿ. ಸಂಕ್ರಾಂತಿಗೆ ಇದು ಒಂದು ವಿಶೇಷ ಅಡುಗೆ ನಮ್ಮ ಕಡೆ. ಈಗ ಇದನ್ನು ಹೆಂಗೆ ಮಾಡೋದು ತೋರಿಸ್ತೇನೆ ನೋಡ್ರಿ. ಜುನ್ಕದ ವಡಿ ಮಾಡೋಕೆ ಈ ಎಲ್ಲ ಸಾಮಾನು ರೆಡಿ ಮಾಡಿ ಇಟ್ಕೊಂಡೇನಿ. ಮೊದಲಿಗೆ ಒಂದು ಮಸಾಲೆ ರೆಡಿ ಮಾಡಿಕೊಂಡು ಅದಕ್ಕೆ ಒಂದು ದೊಡ್ಡ ಗಡ್ಡಿ ಬೆಳ್ಳುಳ್ಳಿ ಸುಲಿದು ತೊಗೊಂಡೇನಿ. 5 ಮೆಣಸಿನ್ಕಾಯಿ ಹೆಚ್ಚಿ ತೊಗೊಂಡೇನಿ. ಇದಕ್ಕೆ ಸ್ವಲ್ಪ ಖಾರ ಇದ್ರನ ಚಲೋ. ಒಂದು 5 ಎಲೆ ಕರಿಬೇವು ತೊಗೊಂಡೇನಿ. ಮೊದಲೇ ಹೆಚ್ಚಿಟ್ಕೊಂಡಿದ್ದು ಕೊತ್ತಂಬರಿ ಹಾಕೋತೇನಿ. ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಸ್ವಲ್ಪ ದಪ್ಪ ಉಪ್ಪು ಹಾಕೋತೇನಿ, ಯಾಕಂದ್ರೆ ಅರ್ಯಾಕೆ ಚಲೋ ಆಗ್ತೈತಿ. ಈಗ ಇದನ್ನು ಈ ರೀತಿ ಕುಟ್ಕೋತ ಸಣ್ಣ ಮಾಡ್ಕೋಬೇಕು. ನಿಮ್ಮ ಕಡೆ ಕುಟ್ಟು ಕಲ್ಲು ಇಲ್ಲ ಅಂದ್ರೆ ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಣ್ಣ ಮಾಡ್ಕೋಬೋದು. ನಮ್ಮ ಕಡೆ ಸ್ವಲ್ಪ ಖಾರ ಕಲ್ಲು ಯೂಸ್ ಮಾಡ್ತೇವೆ ನೋಡ್ರಿ. ಈ ಸಣ್ಣ ಆಗೈತಿ. ಇದನ್ನು ಸೈಡಿಗೆ ತೆಗೆದು ಇಟ್ಕೋತೇನೆ. ಅದೇ ಕಲ್ಲಾಗ 2 ಟೇಬಲ್ ಸ್ಪೂನ್ ತುರಿದಿದ್ದ ಕೊಬ್ಬರಿ ಸಣ್ಣ ಮಾಡ್ಕೋತೇನೆ. ಅದನ್ನು ಸೈಡಿಗೆ ತಗೋತೇನೆ. ಒಲೆ ಮೇಲೆ ಒಂದು ಬಾಳ್ಗಿ ಇಟ್ಕೊಂಡು 5 ರಿಂದ 6 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋತೇನೆ. ಜುನ್ಕಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗ್ತೈತಿ ನೋಡ್ರಿ. ಎಣ್ಣೆ ಕಾದೈತಿ. ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಸ್ವಲ್ಪ ಚಟ್ಪಟ್ ಅಂದಮೇಲೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಹಾಕಿ ಕರ್ಕೋತೇನೆ. ಉಳ್ಳಾಗಡ್ಡಿ ಕರ್ದಾವ. ಈಗ ಇದಕ್ಕೆ ಮೊದಲು ರೆಡಿ ಮಾಡಿದ್ದ ಖಾರದ ಮಸಾಲೆ ಹಾಕ್ಕೋತೇನೆ. ಇದನ್ನು ಉಳ್ಳಾಗಡ್ಡಿ ಜೊತೆ ಎಣ್ಣೆಯಾಗ ಬೇಯಿಸ್ಕೋಬೇಕು. ಅಂದ್ರೆ ಎಣ್ಣೆಯಾಗ ಎಲ್ಲ ಫ್ಲೇವರ್ ಬಿಡ್ತೈತಿ ನೋಡ್ರಿ. ಎಲ್ಲ ಕುಡ್ಕೊಂಡೈತಿ. ಆಮೇಲೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೋತೇನೆ. ಹಾಕ್ಕೊಂಡು ಮಿಕ್ಸ್ ಮಾಡಿ ಮೊದಲ ಜಜ್ಜಿದ ಕೊಬ್ಬರಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಾಗ ಬೇಯಿಸ್ಕೋತೇನೆ. ಈಗ ಇದಕ್ಕೆ ಈ ಬೌಲೇ ಅರ್ಧ ಬೌಲ ಹುಣಸೆ ರಸ ಹಾಕ್ಕೋತೇನೆ. 1 ಟೇಬಲ್ ಸ್ಪೂನ್ ಬೆಲ್ಲ, ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೋತೇನೆ. ಯಾಕಂದ್ರೆ ಮೊದಲೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ ಅದಕ್ಕೆ. ಈಗ ಈ ಹುಳಿ, ಉಪ್ಪು, ಬೆಲ್ಲ, ಖಾರ ಕುದಿಬೇಕು ನೋಡ್ರಿ. ಕುದಿಯಾಕತ್ತೈತಿ. ಈಗ ಇದಕ್ಕೆ ಈ ಗ್ಲಾಸ್ಲೆ 1.5 ಗ್ಲಾಸ್ ನೀರು ಹಾಕ್ಕೋತೇನೆ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೇನೆ. ಹಾಕ್ಕೊಂಡು ಎಲ್ಲ ಚೆಂದಾಗ ಮಿಕ್ಸ್ ಮಾಡ್ಕೊಂಡು ಇದನ್ನು ಕುದಿಯಾಕೆ ಬಿಡಬೇಕು. ಅಂದ್ರೆ ಹೆಸರು ಬರೋಕೆ ಬಿಡಬೇಕು. ಈಗ ಹೆಸರು ಬಂದೈತೆ ನೋಡ್ರಿ. ಸ್ವಲ್ಪ ತಿರುವ್ಯಾಡ್ತೇನೆ. ತಿರುವ್ಯಾಡಿ ರುಚಿ ನೋಡಬೇಕು. ನಿಮ್ಗೆ ಉಪ್ಪು, ಖಾರ, ಹುಳಿ ಹೆಚ್ಚು ಕಡಿಮೆ ಅನ್ಸಿರ ಹಾಕ್ಕೋಬೇಕು. ನಂಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ಸತೈತಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋತೇನೆ. ಹಿಟ್ಟು ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಉಪ್ಪು ಖಾರ ಜಾಸ್ತಿನೇ ಇರಬೇಕು. ಯಾಕಂದ್ರೆ ಹಿಟ್ಟು ಕೂಡಿದ ಮೇಲೆ ಎಲ್ಲ ಉಪ್ಪು ಖಾರ ಹಿರ್ಕೋತೈತೆ ಅದಕ್ಕೆ. ಈಗ ಉರಿ ಸಣ್ಣ ಮಾಡಿ ಹಿಟ್ಟು ಹಾಕ್ಕೊಂಡು ತಿರುವ್ಯಾಡಬೇಕು. ಹಿಂಗೆ ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ತಿರ್ಕೋಬೇಕು. ಕೆಲವೊಬ್ಬರು ನೀರಾಗ ಕಲಿಸನು ಹಾಕ್ತಾರೋ, ಹಾಗೂ ನಡಿತೈತಿ. ನಾ ಹಿಂಗೆ ಹಾಕ್ಕೋತೇನೆ. ಒಟ್ಟೇನ ಕೈ ಬಿಡದ ತಿರ್ಕೋಬೇಕು. ಹಿಂಗಂಟದು ಇದ್ರೆ ಒಡ್ಕೋತ ತಿರ್ಕೋಬೇಕು. ಹಿಟ್ಟೆಲ್ಲ ಹಾಕೇನಿ. ಹಿಂಗೆ ತಿರ್ಕೋತ ಒಂದು 2 ನಿಮಿಷ ಬೇಯಿಸ್ಕೊರಿ. ನಂತರ ಒಂದು 2 ನಿಮಿಷ ಮುಚ್ಚಳ ಮುಚ್ಚೆ ಬೇಯಿಸ್ಕೋತೇನೆ. ಈ ಕಡೆ ಒಂದು ತಾಟಿಗೆ ಎಣ್ಣೆ ಹಚ್ಚಿ ಸವರ್ಕೋಬೇಕು. ಅದಕ್ಕೆ ಸ್ವಲ್ಪ ಎಳ್ಳು, ಕೊತ್ತಂಬರಿ, ತುರಿದಿದ್ದ ಕೊಬ್ಬರಿ ಹಾಕಿ ರೆಡಿ ಮಾಡ್ಕೋತೇನೆ ನೋಡ್ರಿ. ಹಿಟ್ಟು ಎಣ್ಣೆ ಬಿಟ್ಕೊಂಡೈತಿ ಅಂದ್ರೆ ಹಿಟ್ಟು ಬೆಂದೈತಿ. ಹಿಂಗೆ ಬಾಳ್ಗಿ ಬಿಟ್ಟು ಹಿಟ್ಟು ಬರ್ಬೇಕು ನೋಡ್ರಿ. ಅಂದ್ರೆ ಹಿಟ್ಟು ಕುದ್ದಂಗೆ. ಈಗ ಇದನ್ನು ಒಂದು ತಾಟಿಗೆ ತಕ್ಕೊಳ್ಳೋನು. ಈ ರೀತಿ ಸುಡ್ತಿರ್ತೈತಿ. ಇದನ್ನು ಸ್ವಲ್ಪ ಚಮಚೆಲೆ ತಕ್ಕೊಂಡು ಚಮಚೆಲನ ಅಗಲ್ ಮಾಡ್ಕೋತ ಹೋಗಬೇಕು. ಆಮೇಲೆ ಸ್ವಲ್ಪ ಆರಿದ ಮೇಲೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಹಿಂಗೆ ಒತ್ಕೋಬೇಕು. ನೀರು ಹಚ್ಚಬೇಡ್ರಿ. ನೀರು ಹಚ್ಚಿರಂದ್ರೆ ಜುನ್ಕ ಚಲೋ ಉಳಿಯಂಗಿಲ್ಲ ಅದಕ್ಕೆ. ಈಗ ಇದಕ್ಕೆ ಬಿಸಿ ಇದ್ದಾಗನೇ ಬಿಳಿ ಎಳ್ಳು, ತುರಿದಿದ್ದ ಕೊಬ್ಬರಿ ಈ ರೀತಿ ಹಾಕ್ಕೋಬೇಕು. ಆಮೇಲೆ ಲಾಸ್ಟಿಗೆ ಹೆಚ್ಚಿಟ್ಟಿದ್ದ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಬಿಸಿ ಇದ್ದಾಗನ ಈ ರೀತಿ ಒತ್ಕೋಬೇಕು. ಈಗ ಇದನ್ನು ಒಂದು 15 ನಿಮಿಷ ಆರಾಕ್ ಬಿಡೋನು ನೋಡ್ರಿ. ಈಗ ಆರೈತಿ. ಇದನ್ನು ಚಾಕು ತೊಗೊಂಡು ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ ಕಟ್ ಮಾಡ್ಕೋಬೇಕು. ಬೇಕಂದ್ರೆ ಚೌಕ್ ಮಾಡ್ಕೋರಿ, ಇಲ್ಲ ಶಂಕರಪಾಳೆ ಹೆಂಗೆ ಬೇಕು ಹಂಗೆ ಮಾಡ್ಕೋರಿ ನೋಡ್ರಿ. ಇಷ್ಟು ದಪ್ಪ ಮಾಡ್ಕೊಂಡೇನಿ. ನಿಮ್ಗೆ ದಪ್ಪ ಬೇಕಂದ್ರೆ ಸಣ್ಣ ತಾಟ್ ತಗೋರಿ.
ತೆಳ್ಳಗಬೇಕಂದ್ರೆ ಅಗಲ್ ತಾಡ್ ತಗೋರಿ. ಮಸ್ತ್ ಜುನ್ಕದ ವಡಿ ರೆಡಿ ಆಗ್ಯಾವ. ಸಂಕ್ರಾಂತಿ ಸಮೀಪ ಐತಿ, ನೀವು ಮಾಡಿ ನೋಡ್ರಿ, ಕಮೆಂಟ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.